ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಮೇ 29ಕ್ಕೆ ಕನ್ನಡದ ವಿಭಿನ್ನ ಕಥಾಂಧರದ ಮೃತ್ಯುದೇವತೆ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಸದ್ಯ ನಮ್ಮ ಜೊತೆ ಆ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ಮೃತ್ಯುದೇವತೆ ಚಿತ್ರದ ಬ್ಯೂಟೀಸ್ ಇಬ್ಬರು ನಮ್ಮ ಜೊತೆನೇ ಇದ್ದಾರೆ. ಡಯಾನಾ ಮತ್ತು ಹಿಮಾ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಬಾಸ್ ಟಿವಿ. ಓಕೆ, ಸೊ ಬ್ಯೂಟೀಸ್ ಅದೇ ಥರ ಇದ್ದೀರಾ, ಸೊ ಅದಕ್ಕೆ ಬ್ಯೂಟೀಸ್ ಅಂದೆ. ಥ್ಯಾಂಕ್ ಯು. ಸೊ ಏನು ಹೇಳ್ತೀರಾ? ನಾನೇ ಮಾಡ್ಬಿಡ್ತೀನಿ ಇವಳು. ಓಕೆ, ಮೃತ್ಯುದೇವತೆ ಇನ್ನೇನು 29ಕ್ಕೆ ರಿಲೀಸ್ಗೆ ರೆಡಿ ಇದೆ. ಸೊ ಈಗಲೇ ಆಲ್ರೆಡಿ ನಿಮ್ಮ ಜೋಶು ಫುಲ್ ಆಗಿದೆ, ಓವರ್ಲೋಡೆಡ್ ಆಗಿದೆ. ಸೊ ಏನು ಹೇಳ್ತೀರಾ ಅಂತ? ಏನ್ ಪ್ರತಿಯೊಬ್ಬರ ಆರ್ಟಿಸ್ಟಿಗೂ ಅವ್ರು ಮಾಡೋ ಪ್ರಾಜೆಕ್ಟ್ಗಳು ಖುಷಿ ಕೊಟ್ಟೆ ಕೊಡುತ್ತೆ. ಓಕೆ, ಏನೋ ಆಸೆ ಕನಸು ಹೊತ್ತು ಬಂದಿದೀವಿ, ಏನೋ ಒಂದು ಮಾಡಬೇಕು, ಹೆಸರು ಮಾಡಬೇಕು. ಅಂದ್ರೆ ಹೀರೋ ಯಾರು ಬೇಕಾದ್ರೂ ಡಾಕ್ಟರ್ ಇಂಜಿನಿಯರ್ ಆಗ್ಬಿಡ್ಬೋದು, ಹೌದು. ಬಟ್ ಈ ಸ್ಟಾರ್ ಅನ್ನೋದು ಇದೆಯಲ್ಲ, ಅದು ಎಲ್ಲರಿಗೂ ಸಿಗಲ್ಲ, ಆಗಕ್ಕಾಗಲ್ಲ. ಸೊ ಆ ಆಸೆನ ನಾವು ಹೊತ್ಕೊಂಡು ಬಂದಿದೀವಿ. ಇದು ನನ್ನ 6ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಓಕೆ, ಸೊ ಇನ್ನು ಮಾಡಿರೋ ಸಿನಿಮಾ ರಿಲೀಸ್ ಆಗ್ಬೇಕಿದೆ, ವರ್ಷ ಬರುತ್ತೆ. ಅದರಲ್ಲಿ ಮುಂಚೆಯಾಗಿ ಮೃತ್ಯುದೇವತೆ ಅದು 6ನೇ ನಂಬರ್ಗೆ ಬಂದಿದೆ, ಶುಕ್ರ 6 ಅಂದ್ರೆ. ಸೊ ಅದು ಲಕ್ಕಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಏನು ಅಂತ. ಓಕೆ, ಸೊ ನೀವು ಹೇಳ್ದಂಗೆ ಕರೆಕ್ಟ್. ಆ್ಯಕ್ಟರ್ಸ್ ಆಗಿ ತುಂಬ ಸ್ವಲ್ಪ ಕಷ್ಟ, ಹಾರ್ಡ್ ವರ್ಕ್ ಎಲ್ಲ ಮಾಡಿರಬೇಕು ಅಂತ. ಸೊ ನಿಮ್ದು ಯಾವ ಥರ ಇತ್ತು ಪ್ರಿಪರೇಷನ್? ಅಂದ್ರೆ ಸರ್, ನಾನು ಸ್ಕೂಲು ಮುಂಚೆಯಿಂದನೂ ಹೀರೋಯಿನ್ ವೈಬೇ. ನಾವು ಬಸ್ಸಲ್ಲಿ ಹೋಗ್ತಾನೋ ಹೀರೋಯಿನ್ ತರಾನೇ, ವಾಕಲ್ಲೂ ಹೀರೋಯಿನ್, ನಾವು ಎಲ್ಲಾ ತರ ಹೀರೋಯಿನ್ ವೈಬೇ ನಮ್ದು. ಆದ್ರೆ ನನಗ್ ಗೊತ್ತಿರ್ಲಿಲ್ಲ ನಾನು ಆಕ್ಟರ್ ಆಗ್ತೀನಿ ಅಂತ. ನಾನು ಇದುವರೆಗೂ ಯಾವ ಇಂಟರ್ವ್ಯೂ ಅಲ್ಲೂ ಇಷ್ಟು ಒಂದು 15 ಸಿನಿಮಾ ಮಾಡಿದ್ರು ನಾನು ಯಾವ್ದ್ರಲ್ಲೂ ಹೇಳಿಲ್ಲ ನಾನ್ ಹೀರೋಯಿನ್ ಆಗ್ಬೇಕು ಅಂತ ಅನ್ಸಿದ್ದು ಒಬ್ರೇ ಹೀರೋಯಿನ್ ನೋಡಿ. ಓಕೆ, ರಚ್ಚು ಮೇಡಮ್. ಓಕೆ, ರಚಿತಾ ರಾಮ್ ಅವರು. ನಾನು ಯಾವಾಗೂ ಹೇಳಿಲ್ಲ ಅವ್ರ ಬಿಗ್ ಫ್ಯಾನ್ ನಾನು ಅಂತ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಎಸ್, ನನಗೆ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಸೀರಿಯಲ್ ಅಲ್ಲಿ ನೋಡಿ ಅವಾಗಿಂದ ನನಗೆ ಅನ್ಸಿದ್ದು ನಾನು ಆಕ್ಟರ್ ಆಗ್ಬೇಕು. ಅಂದ್ರೆ ಆಕ್ಟರ್ ಅನ್ನೋದ್ರೆ ನನ್ನಂತೂ ಹಳ್ಳಿ, ಶಿವಮೊಗ್ಗ ಹತ್ರ ಹುಡುಗಿ, ನಾನು ಒಂದು ಹಳ್ಳಿಲಿ ಬೆಳೆದಿರೋದು. ನನಗೇನು ಗೊತ್ತೇ ಇಲ್ಲ ಯಾವ್ದ್ರ ಬಗ್ಗೆನು. ಏನೋ ಒಟ್ಟು ಆದ್ರೂ ಯಾವಾಗ್ಲೂ ಅದೇ ಡ್ರೆಸ್ಸಿಂಗ್ ಸೆನ್ಸ್, ಅವ್ರು ಏನ್ ಹಾಕ್ತಾರೋ ಅದನ್ನ ಹುಡ್ಕೋದು, ಆ ಮ್ಯಾಚಿಂಗ್ ಹಾಕೋದು. ಅಂದ್ರೆ ನಂಗೆ ತುಂಬಾ ಪ್ರೆಸೆಂಟೇಬಲ್ ಆಗಿರೋದು ತುಂಬಾ ಇಷ್ಟ. ಅದೇ ಝೋನಲ್ಲಿ ಬಂದೆ ವರ್ಕ್ ಮಾಡಕ್ಕೆ ಅಂತ ಬಂದೆ. ಇನ್ನು ಮುಗ್ದಿರ್ಲಿಲ್ಲ ಎಜುಕೇಶನ್ ನಂದು. ಸೊ ಇಲ್ಲಿ ಒಂದು ಸುಂದರಿ ಸೀರಿಯಲ್ ಅನ್ನೋ ಒಂದು ಸೀರಿಯಲ್ ಇಂದ ಲಾಂಚ್ ಆಗಿ ಹಾಗೆ 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 ಇವಾಗ ಒಂದು 15 ಸಿನಿಮಾ ಮುಖಾಂತರ ಮಾಡಿದೀನಿ. ಅಂದ್ರೆ ನಾನು ನಿಜ ಹೇಳ್ತೀನಿ ಸರ್, ನಾನು ಆಕ್ಟಿಂಗ್ ಕ್ಲಾಸ್ಗೂ ಹೋಗಿಲ್ಲ. ಸ್ವಲ್ಪ ಮುಂಚೆಯಿಂದನೂ ಸ್ಕೂಲಲ್ಲಿ ಡ್ಯಾನ್ಸು, ಡ್ರಾಮಾ ಎಲ್ಲದ್ರಲ್ಲೂ ಫಸ್ಟ್. ನಾನು ಸ್ವಲ್ಪ ಓದೋದ ನಂಗೆ ಇಂಟ್ರೆಸ್ಟ್ ಇಲ್ಲ. ಈ ಅಂದ್ರೆ ನಾಟಕ, ಹಾಡೋದು ಎಲ್ಲದ್ರಲ್ಲೂ ನಾನು ಟಾಪ್. ಮತ್ತೆ ಇನ್ನ ಸ್ಪೋರ್ಟ್ಸ್ ಅಲ್ಲೂ ಕೂಡ. ಸೊ ಹಾಗಾಗಿ ಅದು ಕರ್ಕೊಂಡ್ ಬಂತು, ಕಲೆ ಅನ್ನೋದು ಬಿಡ್ಲಿಲ್ಲ ನನ್ನ. ಸೊ ಇಲ್ಲಿಗೆ ಬಂದು ಇವಾಗ ಇಲ್ಲಿ ಕೂರ್ಸಿದೆ ನಿಮ್ ಮುಂದೆ. ಓಕೆ, ಇಲ್ಲಿ ಇದ್ರಲ್ಲಿ ಜೋಶಲ್ಲಿ ಅಂದ್ರೆ ಯಾವ ಪ್ರಿಪರೇಷನ್ ಏನಿಲ್ಲ ಸರ್. ನನ್ಗೆ ಅದೇನೋ ಅಂತಾರಲ್ಲ, ಅದು ತಿನ್ನೋ ಋಣ ಇತ್ತು ಅಂದ್ರೆ ಹೆಂಗಿದ್ರು ಕರ್ಕೊಂಡು ಬರುತ್ತೆ ಅಂತ ಒಟ್ಟು ಇಲ್ಲಿಗೆ ಬಂದು ನಿಂತಿದ್ದೀನಿ. ಓಕೆ, ಇನ್ನು ಡಯಾನಾ ಅವರು ಮೋಸ್ಟ್ಲಿ ಅವ್ರು ನೋಡ್ಬಿಟ್ಟೇನೋ ಡಯಾನಾ ಸಾಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತಲ್ವಾ? ಸೊ ಅದೇ, ಸೊ ಡಯಾನಾ ಅವ್ರದ್ದು ಯಾವ ಥರ ಇತ್ತು ಹಿನ್ನೆಲೆ ಅಂದರೆ ಎಂಟ್ರಿ ಕೊಡೋದಕ್ಕೆ? ನಾನು ಬೇಸಿಕಲಿ ಬಂದು ಕೊಳ್ಳೇಗಾಲ. ಸೊ ಅಲ್ಲಿಂದ ನಾನು ಮೈಸೂರು ಶಿಫ್ಟ್ ಆಗಿ ನಾನು ಡಿಗ್ರಿ ಮಾಡುವಾಗನೇ ಫ್ಯಾಷನ್ ಶೋ ಎಲ್ಲ ಮಾಡ್ತಾ ಇದ್ದೆ. ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಅಂದರೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ, ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಕಾಸ್ಟ್ಯೂಮ್ಸಿಗೆ ಆ್ಯಂಡ್ ಮೇಕಪ್ಗೆ ಆ ಥರ ಇಲ್ಲದೆ ಇರುವಾಗ, ಅಂದರೆ ಆ ಥರ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದು. ಅದಾದಮೇಲೆ ನನಗೆ ಫ್ಯಾಷನ್ ಶೋಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ತುಂಬ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದೆ. ನನ್ನನ್ನು ಎಲ್ಲದಕ್ಕೂ ಸೆಲೆಕ್ಟ್ ಮಾಡಿ ಯಾವುದೇ ಫ್ಯಾಷನ್ ಶೋ ಆದರೂ ನಾನೇ ಫಸ್ಟ್ ಬರ್ತಾ ಇದ್ದೆ. ಟೈಟಲ್ ತಗೊಂಡೇ ಬರ್ತಾ ಇದ್ದೆ ಮನೆಗೆ. ಸೊ ತುಂಬಾ ಇದೆ ನನ್ನ ಮನೇಲಿ ಟೈಟಲ್ಸು. ಅದಾದಮೇಲೆ ನನಗೆ ಫಸ್ಟ್ ಮೂವಿ ಸಿಕ್ತು. ಅಂದರೆ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್. ಅಂದರೆ ಬೇರೆ ಲ್ಯಾಂಗ್ವೇಜಸಲ್ಲೂ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನನಗೆ ಲೈಕ್ ಮೂವೀಸಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಆ ಥರ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಒಂದು ಮಾಡಿಕೊಂಡು ಇವಾಗ ಸದ್ಯಕ್ಕೆ ಮೃತ್ಯುದೇವತೆ ಅಲ್ಲಿ ಇದ್ದೀವಿ. ಓಕೆ, ಹಿಮಾ ಅವ್ರು ಹೇಳಿದ್ರು ನಾನಂತೂ ಆ್ಯಕ್ಟಿಂಗ್ ಕ್ಲಾಸ್ ಏನು ಹೋಗಿಲ್ಲ ಅಂತ. ಸೊ ನೀವೇನಾದ್ರೂ? ನಾನು ಹೋಗಿಲ್ಲ. ಹಾಗೆ ನೋಡ್ತಾ ನೋಡ್ತಾ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಬಟ್ ಎಲ್ಲೂ ಹೋಗಿ ಕಲಿಬೇಕು ಅಂತ ಇಲ್ಲ. ಕೆಲವೊಬ್ರಿಗೆ ಬಂದ್ಬಿಟ್ಟಿರುತ್ತೆ ಸರ್, ಅದು ಬರುತ್ತೆ ಬಂದ್ಬಿಡುತ್ತೆ. ಅದು ಹೇಳಕ್ಕಾಗಲ್ಲ, ಅದು ಸ್ಟಾರ್ ಅನ್ನೋದು ಹುಡ್ದಾಗೆ ಪಡ್ಕೊಂಡು. ಸೊ ಅದ್ರಲ್ಲಿ ನಾನು ಒಬ್ಳು ಅಂತ ಹೇಳಕ್ ನನಗೆ ಹೆಮ್ಮೆ ಇದೆ. ನನ್ಗೇನಿಲ್ಲ, ಬಿಕಾಸ್ ನಾನು ಫಸ್ಟ್ ಸೀರಿಯಲ್ ಅಲ್ಲಿ ಒಂದು ವಾಕ್ ಮಾಡ್ಕೊಂಡು ಹೋಗೋ ಸೀನ್ ಇತ್ತು. ಒನ್ ಟೇಕಲ್ಲೇ ಮಾಡಿರೋದು ನಾನು. ನನಗೆ ಇವತ್ತು ಇದುವರೆಗೂ ಆವಾಗ ನನ್ನ ಕ್ಯಾಮ್ರಾ ಅನ್ನೋದೇ ನಂಗೆ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕು ಅಂತ. ಬಿಕಾಸ್ ಅಷ್ಟು ಇಷ್ಟ, ಅದೊಂದು ಪ್ಯಾಷನ್. ಅದೇ ಒಂದು ಅಂದಾಗ ಅದು ಅದೇ ಹೇಳ್ನಲ್ಲ, ಆಟೋಮೆಟಿಕ್ಲಿ ನೋಡ್ತಾ ನೋಡ್ತಾ ಹೆಂಗೆ ಏನು ಅಂತ ತಿಳ್ಕೊಂಡು ಬಂದ್ಬಿಟ್ವಿ.
ನಮಗೆ ನಿಮ್ಮ ಮಾತು ನಿಮ್ಮ ಒಂದು ಇದನ್ನು ಆಟಿಟ್ಯೂಡ್ ನೋಡ್ತಾ ಇದ್ರೆ ಅನ್ಸುತ್ತೆ ನಿಮ್ಮ ತರ ಕಾನ್ಫಿಡೆನ್ಸ್ ಇದ್ಬಿಟ್ರೆ ಏನು ಸಮಸ್ಯೆ ಇರಲ್ಲ, ಎಲ್ಲದನ್ನು ಕೂಡ ಫೇಸ್ ಮಾಡ್ಬೋದು. ಹಾ ಅದು ಓಕೆ, ಬಟ್ ಒಂದೊಂದ್ಸಲ ಹೊಡ್ತಾ ತಿಂತೀನಿ, ಅದರಿಂದ ಬೇಜಾರ್ ಮಾಡ್ಕೊಂಡು ಬರ್ತೀನಿ, ಅಯ್ಯೋ ಆಗ್ಲೇ ಇಲ್ಲಲ್ಲ ಹಿಂಗಾಗೋಯ್ತು ಏನೋ ಅನ್ಕೊಂಡು ಹೋದೆ ಅಂತ. ಓಕೆ, ಸೊ ಬಟ್ ಗುಡ್ ಸರ್, ಅದು ಅದು ಇರ್ಬೇಕು, ಅದು ಎಲ್ಲರ ಹತ್ರ. ಖಂಡಿತ ಆ ಒಂದು ಕಾನ್ಫಿಡೆನ್ಸ್ ಆ ಒಂದು ಹಾ, ನಾನು ತುಂಬಾ ಬೇರೆಯವ್ರಿಗೂ ಮೋಟಿವೇಶನ್ ಮಾಡ್ತೀನಿ. ಹ್ಮ್ ಅದನ್ನು ಯಾರಾದ್ರೂ ಇದ್ರೆ ಆತರ ಅವ್ರನ್ನ ಆಚೆ ಕರ್ಕೊಂಬರೋ ಕೆಲಸದಲ್ಲೂ ನಾವು ಎಕ್ಸ್ಪರ್ಟ್ ಸ್ವಲ್ಪ. ಓಕೆ ಓಕೆ, ಇನ್ನು ಮೃತ್ಯುದೇವತೆ ರೆಡಿ ಇದೆ. ಸೊ ಯಾವ ಥರ ಅಲ್ಲಿ ಅವಕಾಶ ಯಾವ ಥರ ಸಿಕ್ತು ಒಟ್ಟಾರೆ ಮೃತ್ಯುದೇವತೆ ಬಗ್ಗೆ ಹೇಳೋದಾದ್ರೆ? ಇದು ಮೂವೀಸ್ ಎಲ್ಲ ಅದೇ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ವಿ ಸರ್. ರಿಲೀಸ್ ಆಯ್ತು ಈ ವರ್ಷನೇ ಆಗ್ಲೇ 2 ಪ್ರಾಜೆಕ್ಟ್ ರಿಲೀಸ್ ಆಯ್ತು ನಂದು, ಇದು 3ನೇದು. ಸೊ ವೆಯ್ಟ್ ಮಾಡ್ತಿದ್ದೆ, ಒಂದಾದ್ಮೇಲೆ ಒಂದು ಹುಡುಕ್ತಾನೆ ಇರ್ತೀವಲ್ಲ, ಆಕ್ಟರ್ ಆದವರು ಹೋಗ್ತಾ ಇರ್ತೀವಿ ಆಡಿಷನ್ಗೆ, ಕಾಸ್ಟಿಂಗ್ ಅವ್ರ ಕಾಲ್ ಬರುತ್ತೆ. ಸೊ ನನಗೆ ನಮ್ಮ ಶಿವಮೊಗ್ಗದಿಂದ ಸಂದೀಪ್ ಅಂತ ಕಾಸ್ಟಿಂಗ್ ಡೈರೆಕ್ಟರ್ ಅವರು ತುಂಬಾ ಮುಂಚೆಯಿಂದನೂ ಗೊತ್ತಿರೋದು. ಅವ್ರು ನನಗೆ ಈ ತರ ಮೂವಿ ಇದೆ ಹೋಗು ಹಿಮ, ನೋಡ್ತಾ ಇದೆಯಲ್ಲ ಹೇಗು ಅಂತ ಅಂದ್ರು. ಸೊ ಹೋಗಿದ್ದಾಯ್ತು, ನೋಡಿದೆ. ಅಂದ್ರೆ ನಂಗೆ ಪಾತ್ರ ಬೇರೆ ಅಂತ ಹೇಳಿದ್ರು, ಇಲ್ಲ ನಾನು ಈ ತರ ಪಾತ್ರಕ್ಕೆ ಇಷ್ಟ ಅಂತ ಅಂದಾಗ ಅವ್ರಿಗೂ ಇಷ್ಟು ಮಾತಾಡಿದ್ಮೇಲೆ ನಮ್ಗೆ ಅದೇ ಬೇಕಾಗಿರೋದು ಅಂತ ಹೇಳಿ, ಸೊ ನಮ್ಮ ದೇವು ಸರ್ ಆಗಿರ್ಬೋದು, ನಮ್ಮ ನವೀನ್ ಸರ್ ಅವ್ರು ನನಗೆ ಅವಕಾಶ ಕೊಟ್ಟರು. ಸೊ ಅವ್ರ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ. ವರ್ಷಿತಾ ಪ್ರೊಡಕ್ಷನ್ ಇಂದ ನಾವು ಈಗ ಮತ್ತೆ ಹೊಸ ಒಂದು ಮೂವಿ ಮುಖಾಂತರ ಹೊಸ ಝೋನರಲ್ಲಿ ಲಾಂಚ್ ಆಗ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಯನ್ ಅವರಿಗೆ ನನಗೂ ಕೂಡ ಸಂದೀಪನೇ ರೆಫರ್ ಮಾಡಿದ್ದು ಕ್ಯಾಸ್ಟಿಂಗ್, ಆ್ಯಂಡ್ ಬಟ್ ದೇವು ಸರ್ ನನ್ನ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಬಿಂಗೋದಲ್ಲಿ ಒಂದೊಂದು ಆ್ಯಕ್ಟಿಂಗ್ ನೋಡಿದ್ರು ಮುಂಚೆನೆ, ಅವ್ರದ್ದೇನೆ ಪ್ರೊಡಕ್ಷನ್ ಎಲ್ಲ ಇದ್ದಿದ್ದು. ಸೊ ಅದು ನೋಡಿ ಓಕೆ ಅಂತ ಸೆಲೆಕ್ಟ್ ಮಾಡಿದ್ರು. ಸೊ ಅದಾದಮೇಲೆ ಅವ್ರೆ ಡಯನ್ ಅವ್ರು ಇದೇ ಥರ ಅಂದ್ರೆ ಸಿಂಪಲ್, ಸ್ವಲ್ಪ ಸ್ವಲ್ಪ ಮಾತು, ಸೈಲೆಂಟ್ ಅಲ್ಲ, ನಾವು ಸಿಕ್ಕೇ ಇಲ್ಲ. ಓಕೆ, ಇಲ್ಲಿ ನಾವು ಜಾಸ್ತಿ ಅಂದ್ರೆ ಬಾಂಡಿಂಗ್ ನಮ್ದು ಹಂಗೆ, ನಾವು ಅಯ್ಯೋ ಅವಳು ಹೀರೋಯಿನ್ ನಾನು ಹೀರೋ ಆ ಥರ ಏನಿಲ್ಲ, ನಮಗೆ ಮುಂಚೆಯಿಂದ ಗೊತ್ತಿರೋ ಥರ. ಎಕ್ಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಅಂತೂ ಅದೇ ಪರಿಚಯ ಇಲ್ಲ ಅಂದ್ರೂ ಒಂದು 1 hour ಬಿಟ್ರೆ ಅವ್ರು ನಂಗೆ 15 ವರ್ಷದಿಂದ ಗೊತ್ತಿರೋರ್ ಥರ. ಓಕೆ, ನನ್ನ ಬಿಲ್ಡಪ್ಪೇ ಆ ಥರ ಇರುತ್ತೆ, ಗೊತ್ತಾಗ್ತಿದೆ ನಾನು. ಸೊ ಆ ಥರ ನಾನು ಯಾರನ್ನೇ ಆದ್ರೂ ಪರಿಚಯ ಮಾಡ್ಕೊಂಡು ಮಾತಾಡ್ಸ್ಬಿಡ್ತೀನಿ. ಓಕೆ, ಸೊ ನಂಗೆ ಡಯಾನಾಗ್ ಮಾತಾಡ್ಸಾಗಲ್ಲ ಅವರು. ಆಮೇಲೆ ಬರೀ ಒಂದ್ ಕಡೆಯಿಂದ ಆ ಥರ ಇದ್ರೆ ಆಗಲ್ಲ, ಹೌದು, ಆ ಕಡೆಯಿಂದನೂ ಅದೇ ತರ ಮಾತಾಡಿದ್ರೆ ನಮಗೂ ಅದು ಬಾಂಡಿಂಗ್ ಆಗುತ್ತೆ. ಈಗ ನಾನ್ ಮಾತ್ರ ಮಾತಾಡಿ ಅವ್ರು ಮಾತ್ರ ಎಷ್ಟು ಹೇಳ್ಬೇಕು, ಹಾ ಓಕೆ ಬಾಯ್ ಅಂದ್ರೆ ಹಾ ಬಾಯ್ ಹಂಗೆ ಹೋಗು ಅಂತ ಹೇಳ್ಬೋದು. ಸೊ ಅವರು ಹಂಗೆ ರೆಸ್ಪಾನ್ಸ್ ಇತ್ತು. ಸಾರಿಕಾ ಆಗ್ಲಿ ಆ ತರ ಇತ್ತು. ಅದೆಲ್ಲ ಹೋಯ್ತು ಸರ್ ಅವಾಗ. ಹುಡುಗಿ ಅಂದ್ರೆ ಆಗಲ್ಲ, ಅದೆಲ್ಲ ಇಲ್ಲ. ಇವಾಗ ಎಲ್ಲಾ ಮೆಚೂರ್ ಆಗಿದೀವಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ, ಇದ್ ಹಾಕೊಳ್ಳೆ ಚೆನ್ನಾಗ್ ಕಾಣತ್ತೆ ಅಂತೀವಿ. ಸೊ ಸಿನಿಮಾದಲ್ಲಿ ಸಿಕ್ಕಿಲ್ಲ ನನಗೆ ಮಾಡೋದಕ್ಕೆ ಅವ್ರ ಜೊತೆಗೆ ಆಕ್ಟ್ ಎಲ್ಲ, ಬಟ್ ಅದು ಹೋಗ್ತಾ ಬರ್ತಾ ಇಲ್ಲ ಇದ್ದಾಗ ಚೆನ್ನಾಗಿ ಕ್ಲೋಸ್ ಆಗಿದೆ. ಸೊ 2 ಜಡೆ ಸೇರಿದ್ರೆ ಜಗಳ ಇದೆ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನಿಮ್ಮಿಂದ ಅದನ್ನ ತೆಗಿಬೇಕು ಅನ್ಸುತ್ತೆ. ಈಗಿಲ್ಲ ಸರ್, ಆ ತರ ಎಲ್ಲ ಹೋಯ್ತು ಈಗ. ಹಾಗಾಗಿ ಅವಳು ಹಿಂಗೇನೆ ಜಾಲಿ ಆಗಿದ್ದಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಏನೇನು ರೆಸ್ಪಾನ್ಸ್ ಮಾಡ್ತಾಳೆ, ಬೇಗ ಕೇರಿಂಗ್ ಇದ್ದಾಳೆ ತುಂಬಾ. ಓಕೆ, ಸಿಕ್ಕಾಪಟ್ಟೆ ಕೇರಿಂಗ್ಗಳು. ಅಂದ್ರೆ ಒಟ್ಟಿಗೆ ಸ್ಕ್ರೀನ್ ಅಲ್ಲಿ ಮಾಡಕ್ಕಾಗಿಲ್ಲ ಅಂತ ಕೊಡ್ರೆ ಶೂಟಿಂಗ್ ಸೆಟಲ್ ಆಗಿರ್ಬೋದು. ಸೊ ಅಲ್ಲೇನೋ ತಲೆ ಹರಟೆ ಮನೆ ಎಂಟರ್ಟೈನ್ಮೆಂಟ್ ಎಲ್ಲ ಇತ್ತ. ಅಲ್ಲಿ ಸ್ವಲ್ಪ ಬಟ್ ನಾವು ಒಟ್ಟಿಗೆ ಆಕ್ಟಿಂಗ್ ಮಾಡಿಲ್ಲ. ಓಕೆ, ಅದೇ ಅವ್ರ ಅದೇ ಸಿಕ್ಕಿದೆ. ಸೊ ಅದು ಹಿಂಗಿಂಗ್ ಸಿಕ್ಕಾಗೆಲ್ಲ ಗುಸು ಅವೆಲ್ಲ ಚೆನ್ನಾಗಿ ಮಾಡ್ತೀವಿ. ಸೊ ಅದೆಲ್ಲ ಇದೇ ಇರುತ್ತೆ, ಚೆನ್ನಾಗಿ ಮಾಡ್ತೀವಿ. ಸೊ ಅಲ್ಲಿ ಅದೇ ಶೂಟಿಂಗ್ ಸೆಟ್ ಅಲ್ಲಿ ಯಾವ ತರ ಏನಾದ್ರು ಏನೋ ಬೇರೆ ಎಂಟರ್ಟೈನ್ಮೆಂಟ್ ಮಾಡೋದಾಗಿರ್ಬೋದು, ಕಾಲೇಜಾಗಿರ್ಬೋದು, ಅಲ್ಲ ಬೇರೆಯವ್ರಿಗೆ ಅದನ್ನ ನಮ್ಗೆ ಇಲ್ಲ, ನೀವು ಮಾಡಿರ್ತೀರ ಗೊತ್ತಾ? ನಾನು ಯಾರಿಗೂ ಬಿಟ್ಟಿಲ್ಲ, ಓಕೆ, ಯಾವೊಬ್ರಿಗೂ ಬಿಟ್ಟಿಲ್ಲ ನಾನು. ಎಲ್ಲರೂ ಹೋಗವ ಸುಮ್ನೆ ಆ ಕಡೆಗೆ ಹಂಗಲ್ಲ ಸರ್ ಅಂತ ಆ ತರ. ಸೊ ನಾನು ಎಲ್ಲಾರ್ಗು ಕಾಲು ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮುಗಿಸ್ಬಿಟ್ಟಿದ್ದೀನಿ. ಓಕೆ, ಇದರಲ್ಲಿ ಒಂದು ಅಂದರೆ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಸೈಡು ಅಂದರೆ ಒಂದು ಹೆಣ್ಮಗಳು ನೋವನ್ನು ಕಷ್ಟನ ಅನುಭವಿಸಿರೋ ಒಂದು ಪಾತ್ರ ಆದರೆ, ಇನ್ನೊಂದು ಕಡೆ ಅದನ್ನು ವಿರೋಧ ಮಾಡಿ ಸ್ಟ್ರಾಂಗಾಗಿ ನಿಲ್ಲೋ ಕ್ಯಾರೆಕ್ಟರ್ ಕೂಡ. ಸೊ ಇದು ಎಷ್ಟು ಚಾಲೆಂಜಸ್ ಆಗಿತ್ತು ಅಂತ? ಅಂದರೆ ಬಿಕಾಸ್ ನಾನು ಈಗ ಸೀನ್ಗಳನ್ನ ಶಾರ್ಟ್ಗಳನ್ನ ಮಾಡಿಬಿಡ್ತೀವಿ, ಬಟ್ ಕೆಲವು ಶಾರ್ಟ್ಗಳು ಕಂಫರ್ಟಬಲ್ ಆಗಿ ಮಾಡೋ ಅವ್ರು ನಮಗೆ ಮಾಡಿಕೊಟ್ರು, ಬಟ್ ಅದು ಸ್ವಲ್ಪ ಕಷ್ಟನೇ. ಬಿಕಾಸ್ ಆ ಮಳೆಯಲ್ಲಿ ಆ ಕಾಡಲ್ಲಿ ಅದೆಲ್ಲ ಮಾಡಬೇಕು. ಸಮ್ ಹಾಫ್ ಕ್ಲಾತ್ ಇರುತ್ತೆ. ಎಲ್ಲಿ ಶೂಟಿಂಗ್ ಆಗಿದೆ? ಇದು ಬನ್ನೇರ್ಘಟ್ಟ ಅಲ್ಲಿ ಆಗಿದ್ದು ನಂದು. ಸೊ ಅಷ್ಟೇ ನಂದು ಇದ್ದಿದ್ದು ಬನ್ನೇರ್ಘಟ್ಟ ಕಾಡಲ್ಲಿ ಇದ್ದಿದ್ದು. ಇನ್ನು ಬೇರೆ ತುಂಬಾ ಫಾರೆಸ್ಟ್ ಎಲ್ಲ ನಂದಿಲ್ಲ. ಸಾರಿಕಾ ಅವ್ರದ್ದು ಜಾಸ್ತಿ ಇರೋದು. ಇವ್ರದ್ದು ಆಯ್ತಾ ನಿಮ್ದು? ನಂದು ಬ್ಯಾಂಗ್ಳೂರ್ ಆಲ್ಮೋಸ್ಟ್. ಸಾರಿಕಾ ಅವ್ರದ್ದು ಜಾಸ್ತಿ ಕಾಡು ರುಚಿ ನೋಡಿರೋದು ಅವರೇ ನಮ್ಗಿಂತ. ಸೊ ಹಾಗಾಗಿ ನೀವು ಬೈ ಬರ್ತಾ ನೋಡಿರ್ತೀರಿ ಬಿಡಿ ಮಲ್ನಾಡು ಅಂದ್ರೆ. ನನ್ಗೆ ಅದೇನೇ ಹೇಳಿದ್ರು, ನನ್ಗೆ ಅವ್ರು ಬಿಫೋರ್ ಕೇಳಿದ್ರು, ಭಯನ ನಿಮ್ಗೆ ದೆವ್ವ ಹಾವು ಇಲ್ಲ ಸರ್, ಇದು
ಏನು ಜಿರ್ಲೆ ಹುಡುಗಿರು ಜಿರ್ಲೆ ಅಂದ್ರೆ ಭಯ ಇಲ್ಲ, ನಾನು ಹಿಂಗ್ ಹಿಡ್ಬಿಟ್ಟು ಹಿಂಗೆ ಬಿಸಾಕೋದು. ಓಕೆ ಆ ಹಾವು ಬಂದ್ರೆ ಹೋಯ್ತು ಬಿಡು ಅಂತ. ಸೊ ಅದೆಲ್ಲ ಭಯ ಇಲ್ಲ ನಮ್ಗೆ, ದಿನ ಅವುಗಳ ಜೊತೆನೆ ಓಡಾಡಿ ಓಕೆ ಸೊ ಚಾಲೆಂಜಿಂಗ್ ಇತ್ತು. ಈ ಬಿಫೋರ್ ಮಾಡಿರೋ ಪಾತ್ರಗಳಿಗಿಂತ ಮೃತ್ಯುದೇವತೆಯಲ್ಲಿ ನಾನು ಸೌಮ್ಯ ಅನ್ನೋ ಕ್ಯಾರೆಕ್ಟರ್ ಮಾಡಿ ಸಂಧ್ಯಾ ಸೌಮ್ಯನೇ ಬರ್ತಿದೆ. ಸಂಧ್ಯಾ ಅನ್ನೋ ಕ್ಯಾರೆಕ್ಟರ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಮಾಡಿದ್ವಿ ಅಂದ್ರೆ ಅದು ಅನ್ಸುತ್ತೆ ಸರ್, ಕಷ್ಟ ಅಂತ ಅನ್ಸಲ್ಲ, ಮಾಡ್ಬೇಕಪ್ಪ ಇದಕ್ಕೆ, ಅದು ಇದಕ್ಕೆ ಬೇಕು, ಈ ಕ್ಯಾರೆಕ್ಟರ್ಗೆ ಅದು ಮಾಡಿದ್ರೇನೆ ಅದು ತೂಕ ಅಂತ ಅನ್ಸತ್ತೆ ಅವಾಗ ಮಾಡುವಾಗ. ಅವಾಗ ಅಲ್ಲಿ ಚುಚ್ತು, ಇಲ್ಲಿ ಚಳಿ ಆಯ್ತು, ಅಯ್ಯೋ ಹಂಗ ಅನ್ಸಲ್ಲ. ಕರೆಕ್ಟ್. ಅದು ಕೊಡತ್ತೆ, ಆ ಜೋಶ್ ಕೊಡತ್ತೆ, ಪಾತ್ರಗಳೇ ಹಂಗೆ. ಓಕೆ. ಸೊ ಇಬ್ರಿಗೂ ಕೂಡ ಪ್ರಶ್ನೆ ಅಂದರೆ, ಈಗ ಸಿನಿಮಾದಲ್ಲಿ ಏನೇನು ಸ್ಟೋರಿ ಆಗಿರ್ಬೋದು, ಅಲ್ಲೇನೇನು ಕಷ್ಟ ನೋವುಗಳು ಅನ್ಭವಿಸೋ, ಸೊ ರಿಯಲ್ ಲೈಫಲ್ಲಿ ಆ ಥರದ್ದು ಏನಾದ್ರು ಫೇಸ್ ಮಾಡಿರೋ ಘಟನೆ ಇದೆಯಾ? ಮಾಡಿದ್ವಿ ಸರ್, ತುಂಬ ಮಾಡಿದ್ವಿ. ಓಕೆ. ತುಂಬ ಮಾಡಿದ್ದೀವಿ. ಬಿಕಾಸ್ ಈ ನಾವೀಗ ಸಿನಿಮಾ ಚೂಸ್ ಮಾಡಿದೀವಿ ಅಂತ ಸಿನಿಮಾ ಇಂಡಸ್ಟ್ರಿಲೇ ಅಂತ ಅಲ್ಲ, ಓಕೆ, ಇದು ನಮ್ದು ಸ್ವಲ್ಪ ಬಣ್ಣದ ಲೋಕ, ಬೇಗ ಆಚೆ ಗೊತ್ತಾಗ್ಬಿಡತ್ತೆ, ಹಾಗಾಗಿ ಅಯ್ಯೋ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಬಟ್ ಎಲ್ಲಿಲ್ಲ ಸರ್, ಯಾವ ಕಡೆ ಇದಕ್ಕಿಂತ ಡಬಲ್ ಇರುತ್ತೆ, ಗೊತ್ತಾಗಲ್ಲ ಅಷ್ಟೇ ಅಲ್ಲಿ. ಸೊ ನಾವು ಫೇಸ್ ಮಾಡಿದೀವಿ. ಬಟ್ ನಾನು ಸ್ವಲ್ಪ ಡೇರಿಂಗ್ ಹುಡುಗಿ ಸರ್, ನಾನು ಅಲ್ಲಲ್ಲೇ ಹೇಳಿ ಅಲ್ಲಲ್ಲೇ ಕ್ಲಿಯರ್ ಮಾಡಿ ಬರೋ ಅಂತವಳು. ಸೊ ಹಾಗಾಗಿ ಕೆಲವೊಬ್ರಿಗೆ ನಾನು ನೇರ ಮಾತಿಂದ ಇಷ್ಟ ಆಗಲ್ಲ. ನಾನು ಕೆಲವೊಬ್ರು ಹೇಳ್ತಾರೆ ಹಿಂದೆ ಮುಂದೆ ಇಲ್ಲ ಬಿಡು, ಅವಳು ಏನಿರುತ್ತೋ ಹೇಳ್ಬಿಡತ್ತೆ ಆ ಹುಡುಗಿ ಅಂತ. ಸೊ ಸುಮ್ಮನೆ ಆಗ್ತಾರೆ. ಕೆಲವೊಬ್ರಿಗೆ ಇಷ್ಟ ಆಗದೆ ದೂರನೂ ಇಟ್ಟಿರ್ತಾರೆ. ಡಯಾನ್ ಅವರಿಗೆ ಅಪೋಸಿಟ್, ನಾನೇ ಹರ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ನಾನು ಯಾರಿಗೂ ಭಯ ನೋಡಿದ್ರೆ ಗೊತ್ತಾಗ್ತಿದೆ. ಸೊ ತುಂಬಾ ಸಾಫ್ಟ್ ಅಂತ. ಅವರೇ ಹರ್ಟ್ ಮಾಡಿದ್ರು ನಾನೇ ಹರ್ಟ್ ಮಾಡ್ಕೊಂಡು ಓಕೆ ಟಾಟಾ ಬೈ ಬೈ. ಓಕೆ. ಸೊ ಆ ಥರ ಇನ್ಸಿಡೆಂಟ್ಗಳು ಆಗಿದೆ ಸರ್, ಫೇಸ್ ಮಾಡಿದೀವಿ ಎಲ್ಲ. ಅದು ನಮಗೆ ಇದಂದ್ರೆ ಈ ಜಾನರ್ ಕೇಳಿದಾಗ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗ್ಲಿ, ಒಂದು ಏನಾದರೂ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆದಾಗ ಅದನ್ನ ಏನಿದು, ಯಾಕೆ ಆಗ್ತಾ ಇದೆ, ಏನಕ್ಕೆ ಅಂತ ಕೇಳೋ ಒಂದು ಗಟ್ಸು ಈಗ ನನಗೆ ಇದೆ. ನಾನು ಸ್ವಲ್ಪ ನನ್ಗೆ ಎಲ್ಲ ಟೈಮಲ್ಲೂ ನನಗೂ ಇರಲ್ಲ. ಹೌದು, ಸಮ್ಟೈಮ್ಸ್ ನಾನು ನರ್ವಸ್ ಆಗ್ಬಿಡ್ತೀನಿ, ಏನು ಮಾಡಬೇಕು ಅಂತ ಆ ಕಡೆ ನೋಡೋ ಚಾನ್ಸಸ್ ಇರುತ್ತೆ. ಬಟ್ ಈ ನಮ್ಮ ಮೂವಿ ನೋಡಿದಾಗ ಅವ್ರಿಗೆ ಅನ್ಸತ್ತೆ, ಇಲ್ಲ ನಾವು ಕೇಳಬೇಕು, ನಮ್ಗೆ ಅನ್ಕಂಫರ್ಟಬಲ್ ಆಗ್ತಿದೆ ಅಂದಾಗ ನಾವು ಕೇಳಬೇಕು, ಅದ್ರಲ್ಲಿ ತಪ್ಪೇನಿಲ್ಲ, ಧೈರ್ಯ ಬರುತ್ತೆ. ನೋಡ್ದ ನಾವು ಅದನ್ನೇ ಹೇಳಕ್ ಹೊರಟಿರೋದು ಅಷ್ಟೇ. ಇರಬೇಡಿ, ಯಾವುದನ್ನು ಸಹಿಸ್ಕೊಂಡಿರೋ ಅವಶ್ಯಕತೆ ಇಲ್ಲ, ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಹೇಳಿ ಕೇಳಿ ಅನ್ನೋದು. ಸೊ ಅಂದರೆ ಮೃತ್ಯುದೇವತೆಯಲ್ಲಿ ಯಾರು ಅಂದರೆ ಈ ಥರ ಸಂಕಷ್ಟಗಳು, ಕಷ್ಟ ನೋವುಗಳು ಅನುಭವಿಸ್ತಿರೋ ಮಹಿಳೆಯರು ಅದನ್ನು ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಅಂದರೆ ಈಗ ನನಗೆ ಯಾರೋ ಒಬ್ರು ಬಂದರು, ನನಗೆ ಮೋಸ ಮಾಡ್ತಿದ್ದಾರೆ ಅಂತ ಅಂದಾಗ ನನಗೆ ಅದು ಎದುರ್ಸಕ್ ಶಕ್ತಿ ಇಲ್ಲದೆ ಇರ್ಬೋದು. ಬಟ್ ನಾನು ಇನ್ನೊಬ್ರು ಅವ್ರು ಬಂದ್ರು ಒಂದು ಅಂಶ, ನಾನಿದ್ದೀನಿ, ಇನ್ನು 3 ಜನದ ವಾಯ್ಸ್ ಅಂದಾಗ ಆಪೋಸಿಟ್ ಇರೋ ವ್ಯಕ್ತಿ ಡೌನ್ ಆಗೇ ಆಗ್ತಾರೆ. ಸೊ ಅದೇ ಒಂದು ಹೆಣ್ಣೆ ಸಪೋರ್ಟ್ ಮಾಡಬೇಕು, ಒಂದು ಶಕ್ತಿ ನಮ್ಮಲ್ಲಿದೆ, ಅದನ್ನ ತೋರಿಸ್ಬೇಕು ಅನ್ನೋದೇ ನಮ್ಮ ಇಚ್ಛೆ. ಓಕೆ. ಅಂದರೆ ಇವಾಗ ನಿಮಗೆ ಆದಂಥ ಈಗ ಆಲ್ಮೋಸ್ಟ್ ಎಲ್ಲ 6-7 ಸಿನಿಮಾ ಅಂದರೆ ಬೇರೆ ಬೇರೆ ಪಾತ್ರಗಳನ್ನು ಮಾಡಿರ್ತೀರ. ಸೊ ನಿಮಗೆ ಒಂದು ಡ್ರೀಮ್ ಪಾತ್ರ ಈ ಥರ ಮಾಡ್ಬೇಕಂತ ಇದ್ರೆ ಯಾವ್ದು ಮಾಡ್ತೀರಾ? ನನಗೆ ತುಂಬ ಮೈಥಾಲಜಿಕಲ್ ಮಾಡೋಕ್ಕೆ ಇಷ್ಟ ತುಂಬ. ಬಿಕಾಸ್ ಆಫ್ ನನ್ನ ಹೇರ್ ತುಂಬ ಉದ್ದ ಇದೆ. ಸೊ ಅದಕ್ಕೇನು ಬಿಟ್ಟಿದ್ದೀನಿ, ಯಾರಾದರೂ ಮೈಥಾಲಜಿಕಲ್ ಆಫರ್ ಮಾಡ್ತಾರಾ ಅಂತ. ಸೊ ಆ ಥರ ನನಗೆ ಇಷ್ಟ. ಹಂಗೆ ಸೂಪರ್ ನ್ಯಾಚುರಲ್ ಮೂವೀಸು, ಮೈಥಾಲಜಿಕಲ್ಲು ಆ ಥರ, ಈಗ ಸ್ನೇಕ್ ಆ ಥರ ಇಷ್ಟ. ಸೊ ಇನ್ನು ಬಿಟ್ಟರೆ ನನಗೆ ಸ್ವಲ್ಪ ಈ 1947 ಜೋನರು ಆ ಥರ ಇಷ್ಟ ಸರ್ ನನಗೆ. ಸೊ ನನಗೆ ಅನಿಸುತ್ತೆ ನಿಮ್ಮನ್ನು ಇವಾಗ ನೋಡಿ ಮಾತಾಡ್ಸೋದ್ರಿಂದ ಸೊ ನಿಮಗೆ ಈ ರಗಡ್ ಇಲ್ಲ ಕಾಮಿಡಿ ಇದೆರಡು ಪಕ್ಕ ಸೂಟ್ ಆಗುತ್ತೆ ಅಂತ. ಎರಡಲ್ಲಿ ಆಲ್ಮೋಸ್ಟ್ ನನಗೆ ಎಲ್ಲ ಕೊಡೋ ಸೀರಿಯಲ್ ಅಲ್ಲಿ ಕೊಟ್ಟಿರೋದು ವಿಲನ್ನೇ. ನನಗೆ ನೋಡಿದ್ರೆ ಸ್ವಲ್ಪ ಕಾಮಿಡಿ ಸೆನ್ಸ್ ಜಾನರ್ ಅದು ಇದೆ, ಸೊ ಅದು ಸೂಟ್ ಆಗುತ್ತೆ. ಕೊಟ್ಟಿದ್ದಾರೆ. ಇನ್ನು ಡಯಾನ್ ಅವ್ರಿಗೆ ನಿಮಗೆ ಯಾವ ಥರ? ನನಗೆ ಬಂದ್ರೆ ನನಗೆ ವಿಲೇಜ್ ರೋಲ್ಸ್ ಮಾಡಕ್ ತುಂಬಾನೇ ಇಷ್ಟ. ಓಕೆ. ಹಳ್ಳಿ ಹುಡುಗಿ ರೋಲ್ ಮಾಡಕ್ ತುಂಬಾ ಇಷ್ಟ. ಅದು ಬಿಟ್ಟರೆ ಬಾಲಿವುಡ್ಡಲ್ಲಿ ಯಾವ್ದು ಕೊಟ್ಟರು ಮಾಡ್ತೀನಿ. ಓಕೆ. ಸೊ ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಸೈ. ಓಕೆ. ಅದು ಇವಾಗ ಕನ್ನಡ ಚಿತ್ರರಂಗ ಅಂತಂದರೆ ಒಂದು ಅದ್ಭುತವಾಗಿರೋ ಕತೆ ಸಿನಿಮಾಗಳು ತೆರೆಗೆ ಬರ್ತಾಯಿದ್ರು ಕೂಡ ಜನ ಹೋಗ್ತಾಯಿಲ್ಲ, ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು 100% ನೀವು ಕೇಳಿರ್ತೀರ, ನೋಡಿರ್ತೀರ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ ಸರ್? ನನಗೇನೋ ಪ್ರಕಾರ ಅದೊಂದು ನನ್ನ ಒಪಿನಿಯನ್ ಸರ್, ಅದು ಬೇರೆಯವ್ರು ನಂಗೆ ಗೊತ್ತಿಲ್ಲ, ಅವ್ರು ರೈಟ್ ಅಂತಾರೋ ರಾಂಗ್ ಅಂತಾರೋ ನಂಗೆ ಗೊತ್ತಿಲ್ಲ. ಒಂದು ಮೂವಿಗೆ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಅಂದರೆ ಸಾಂಗ್. ಈಗ ಜನ ತುಂಬ ಪೇಷನ್ಸ್ ಕಮ್ಮಿ ಸರ್, ಯಾರಿಗೂ ಲೆಂತ್ ಎಲ್ಲ ನೋಡಿ ಕೇಳಿ ಬರಲ್ಲ. ಒಂದು ಸಾಂಗ್ ಏನಾದರೂ ಕುತ್ಕೋತು ಕಿವಿಲಿ ಗುನು 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 ಅಂದರೆ ಆ ಸಾಂಗ್ಗೋಸ್ಕರ ಒಂದು ನೋಡೋಕೆ ಬರ್ತಾರೆ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಕಂಟೆಂಟ್.
ಈಗ ಎಲ್ಲರಿಗೂ ಗೊತ್ತಿರತ್ತೆ, ನೀವು ಹೆಂಗಾದ್ರು ಒಂದು ಕಂಟೆಂಟ್ ರೀಚ್ ಆಗೋ ಥರ ಕಂಟೆಂಟ್ಗಳಂದ್ರೆ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಡೆಪ್ತಾಗಿ ಡೀಪಾಗಿ ಹೋಗ್ಬೇಕು ಅಂತಾನೆ ಇಲ್ಲ. ಜನಗಳಿಗೆ ಹೆಂಗೆಂಗೋ ಹೋಗಿ ಅರ್ಥ ಮಾಡ್ಸೋಕ್ಕೆ ರೆಡಿ ಇಲ್ಲ, ಅಷ್ಟು ತಾಳ್ಮೆನೇ ಇಲ್ಲ ಕರೆಕ್ಟ್. ಜನಗಳಿಗೆ. ತುಂಬ ಆಡು ಮಾತಲ್ಲಿ, ಆಡು ಭಾಷೆಯಲ್ಲಿ ಅವ್ರಿಗೇನೋ ನಿಮ್ಮ ಫ್ರೆಂಡ್ ನನ್ನ ಫ್ರೆಂಡ್ ಮಧ್ಯೆ ಏನೋ ಆಗ್ತಾ ಇರತ್ತೆ, ಅದೇ ಒಂದು ಪಂಚು, ಅದೇ ಒಂದು ಡೈಲಾಗು. ಸೊ ಈಗ ನೋಡಿ, ಈಗ ಇನ್ಫ್ಲುಯೆನ್ಸ್ಗಳು ಏನಕ್ಕೆ ಅಷ್ಟು ಕ್ಲಿಕ್ ಆಗ್ತಿದ್ದಾರೆ, ಏನಕ್ಕೆ ಅಷ್ಟು ಫಾಲೋವರ್ಸ್ ಬರ್ತಿದ್ದಾರೆ, ಗಂಡ ಹೆಂಡತಿ ಮಧ್ಯೆ ನಡೆಯೋ ಒಂದು ಚಿಕ್ಕ ಹಾಕ್ತಾರೆ, ಕಂಟೆಂಟ್ ಹಾಕ್ತಾರೆ, ಬಾಯ್ ಫ್ರೆಂಡ್ ಅವ್ರದೇನೋ ಹಾಕ್ತಾರೆ, ರೀಲ್ಸ್ ನೋಡಿಲ್ಲ ಅಂದ್ರೆ ಇವಳು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ. ಸೊ ಇದು ನೋಡಿ, ಅದಕ್ಕೆ ಲೈಕ್ ಕೊಡ್ತಾರೆ, ಅದನ್ನ ನೋಡ್ತಾರೆ ಅಂದಾಗ ನಮ್ದು ಯಾಕೆ ನೋಡಲ್ಲ? ಹೌದು, ಇಲ್ಲೂ ರಾ ಇರುತ್ತೆ, ಇಲ್ಲೂ ಏನ್ ನಡೀತದೆ ಅದನ್ನೇ ಹೇಳ್ತಿದ್ದಾರೆ, ಯಾಕೆ ಮಾಡ್ತಾ ಇಲ್ಲ? ನೋಡಿ, ಯೂಟ್ಯೂಬ್ ಅಲ್ಲಿ ಏನೇನೋ ಸೀರೀಸ್ ಓಡ್ತಾ ಇದಾವೆ, ಇಷ್ಟ ಆಗ್ತಿದೆ. ಸೊ ಜನ ಅದೇ ಅಟ್ರಾಕ್ಟ್ ಮಾಡೋದು ಸ್ವಲ್ಪ ಓಲ್ಡ್ ಪ್ಯಾಟ್ರನ್ ಆಗ್ಬಿಟ್ಟಿದ್ದಾರೆ ಕೆಲವೊಬ್ರು. ಈಗ ನಾನೇ ಎಷ್ಟೋ ಕೇಳ್ತೀನಿ ಸ್ಟೋರಿಗಳನ್ನ, ಡೈರೆಕ್ಟರ್ಗಳನ್ನ, ತುಂಬಾ ಹಳೆ ಪ್ಯಾಟರ್ನ್ ಅಲ್ಲೇ ಇದ್ದಾರೆ, ಅಪ್ಡೇಟ್ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಕರೆಕ್ಟ್. ಹಂಗೆ ಆಮೇಲೆ ಫ್ಯಾಮಿಲಿ ಸಿನಿಮಾಗಳು ಅಷ್ಟು ಇಲ್ಲ ಈಗ. ಅಂದ್ರೆ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಅಷ್ಟೇ ಬರ್ತಾ ಇದೆ. ಒಂದ್ ಸ್ವಲ್ಪ ತುಂಬ ಕುಟುಂಬದ ಫ್ಯಾಮಿಲಿದ ಅದು ಬರ್ತಾ ಇಲ್ಲ, ಅದು ನಿಂತೋಗಿದೆ. ಸಸ್ಪೆನ್ಸ್ ಅಂತಾನೆ ಒಂದು ಹೋಗುತ್ತೆ, ಹಾರರ್ ಅಂತಾನೆ ಒಂದು ಹೋಗುತ್ತೆ. ಆಮೇಲೆ ಇವಾಗೆಲ್ಲ ಏನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದ 3-4 ವರ್ಷಕ್ಕೆ ಒಂದೊಂದು ಮೂವಿ ಮಾಡ್ತಾರೆ. ಸೊ ಹಾಗಾಗಿ ಕಮ್ಮಿ ಎಕ್ಸ್ಪೆಕ್ಟೇಷನ್ ಇವರೇ ಜಾಸ್ತಿ ಇಟ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ಗಳೇ ಹೆಂಗ್ ಇಟ್ಬಿಟ್ಟಿದ್ದಾರೆ, ಇವಾಗ ಇಲ್ಲಿಗೆ ಬನ್ನಿ ಅಂದ್ರೆ ಅವ್ರು ಬರಕ್ ರೆಡಿ ಇಲ್ಲ. ಸೊ ಎಲ್ಲರೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂತ. ಎಲ್ಲೋ ರೇರ್ ಲಕ್ ಅಂತಾನೂ ಹೇಳ್ಬೋದು. ಎಲ್ಲೋ ಲಕ್ ಒಂದೊಂದು ಗೊತ್ತಾದ್ರೆ, ಕೆಲವೊಂದು ಎಷ್ಟು ಮೂವಿ ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ, ಬಟ್ ಆಗದೇ ಇಲ್ಲ. ನನ್ಗೆ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ತಾರಲ್ಲ ಸರ್, ಅವಾಗ ಕೇಳೋದು ಯಾವ ಮೂವಿ ಇದು, ಲಿಂಕ್ ಕಳ್ಸಿ. ಥಿಯೇಟರ್ ರಿಲೀಸ್ ಆಯ್ತಲ್ಲಮ್ಮ, ಕೇಳ್ತಾ ಇದೀಯ ಲಿಂಕ್ ನೀನು. ಸೊ ಹಾಗೆ ಒಂದೊಂದು ಶಾರ್ಟ್ಗಳು, ವಿಡಿಯೋಗಳು, ಡೈಲಾಗ್ಗಳಿಗೆ ಎಷ್ಟೋ ಜನ ಕೇಳ್ತಾರೆ, ಇದು ಯಾವ ಮೂವಿ ನೇಮ್ ಹೇಳಿ, ಲಿಂಕ್ ಕಳಿಸಿ ನೋಡಿ. ಸೊ ರೀಚ್ ಮಾಡೋದೂ ಇಂಪಾರ್ಟೆಂಟ್ ಸರ್, ರೀಚ್ ಮಾಡಬೇಕು. ಬಿಕಾಸ್ ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ ಸರ್, ಗಂಟೆಗಟ್ಟಲೆ ಕುತ್ಕೊಂಡು 30 ಮಿನಿಟ್ಸ್ 20 ಮಿನಿಟ್ಸ್ ಯಾರು ನೋಡೋಕೆ ರೆಡಿ ಇಲ್ಲ ಸರ್. ನೀವು ಒಂಚೂರು ಏನೋ ಅಂತಾರಲ್ಲ, ಉಪ್ಪಿನಕಾಯಿ ಥರ ನಾಲ್ಗೆ ನೆಕ್ಕಿಸ್ಬೇಕಷ್ಟೇ, ಆಟೋಮೆಟಿಕ್ಲಿ ಡಬ್ಬಕ್ಕೆ ಬಂದೇ ಬರ್ತಾರೆ. ಸೊ ಅದು ನೆಕ್ಸದಲ್ಲಿ ಈ ಶಾರ್ಟ್ಸ್ಗಳು, ರೀಲ್ಸ್ಗಳು, ಕಂಟೆಂಟ್ಗಳು ಪಾಸ್ ಮಾಡೋದ್ರಿಂದಾನೇ ಅವ್ರಿಗೆ ಅದು ಗೊತ್ತಾಗೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ನಮ್ಮ ಸೀರಿಯಸ್ ಪ್ರಶ್ನೆಗಳಿಗೆ ಡಯಾನ ಅವ್ರು ಯಾಕೋ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇಲ್ಲ, ನಾನು ತುಂಬಾ ಸರ್, ನಂಗೆ ಅದು ಇಷ್ಟ. ಯಾಕೆ ಆಗಲ್ಲ ಅದು, ನಾನು ಸೀರಿಯಸ್ ಆಗಿ ಹೋಗ್ಬಿಡ್ತೀನಿ, ಯಾಕೆ ನಮ್ಮ ಸಿನಿಮಾಗಳು ಆಗಲ್ಲ, ಯಾಕೆ ಬರಲ್ಲ ಅಂತ. ಅಲ್ಲ, ನೀವು ಹೇಳಿದ್ ಕರೆಕ್ಟ್, 100% ಅದು ನಿಜ ಇದೆ, ಫ್ಯಾಕ್ಟ್ ಕೂಡ ಇದೆ. ಸೊ ಅದೊಂದು ಸ್ವಲ್ಪ ಬದಲಾವಣೆಗೆ, ಯಾವುದೇ ಒಂದು ಬದಲಾವಣೆ ಅಂದ್ರೆ ಟೈಮ್ ತಗೊಳುತ್ತೆ. ಸೊ ಟೈಮ್ ತಗೊಳುತ್ತೆ, ನಮ್ಮ ಪ್ರಯತ್ನ ಎಲ್ಲ. ಓಕೆ. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಖಂಡಿತ. ಒಂದು ಇದು ಮಾಡಿ, ಪ್ರಾಂಕ್ ಕಾಲ್ ಯಾರಿಗಾದ್ರು. ಡಯಾನಾ ಸ್ಟಾರ್ಟ್. ನೀನೇ ಮಾಡ್ಬೇಕು, ನಂದು ಯಾರು ಎತ್ತಲ್ಲ ಫೋನ್. ಯಾರಿಗೆ ಮಾಡ್ತೀರಾ, ಏನ್ ಮಾತಾಡ್ತೀರಾ? ಫಸ್ಟ್ ಟಾಪಿಕ್ ಏನ್ ಹೇಳ್ಬಿಡಿ, ಏನ್ ಹೇಳ್ತೀರಾ? ಟಾಪಿಕ್ ಮಾಡೋಣ. ಅಲ್ಲ, ನೀವು ಹೇಳ್ಬಿಡು. ಏನೋ ಪರ್ಸನಲ್ ಎಲ್ಲ ಕೇಳ್ಬಿಟ್ರು ಸರ್, ಕೋಪ ಬಂದ್ಬಿಟ್ಟು ಜಗಳ ಮಾಡೋದು ಹೆಂಗ್ ಸರ್, ನನ್ ಮೇಲೆ ಹೇಳ್ಬಿಡ್ತೀಯಾ? ಓಕೆ. ಏನು ಬೈಯಲ್ಲ ಅಂದ್ರೆ ಕೇಳಿ. ಓಕೆ ಅಂದ್ರೆ ಕೆಟ್ಟದಾಗಿ ಫ್ಲಾಪ್ ಆಗುತ್ತಿದ್ದು. ಹಲೋ, ನಮಸ್ತೆ. ನವೀನ್ ಸರ್. ಸರ್, ನಾನು ಇಂಟರ್ವ್ಯೂ ಅಟೆಂಡ್ ಮಾಡಲ್ಲ ಸರ್. ಇವಳು ಹಿಮ ಮಾತಾಡಕ್ಕೆ ಬಿಡ್ತಾ ಇಲ್ಲ ಸರ್, ಎಲ್ಲ ಅವಳೇ ಮಾತಾಡ್ತಿದ್ದಾಳೆ. ಅಲ್ಲ, ಅವಳು ಮಧ್ಯೆ ಇಲ್ಲ ಅವಳು ಮಾತಾಡಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಅವಳೇ ಮಾತಾಡ್ತಿದ್ದಾಳೆ. ನಾನೇನ್ ಮಾತಾಡ್ಬೇಕು, ನಾನೇನಕ್ಕೆ ಬಂದಿದ್ದೀನಿ ಹೇಳಿ ಸರ್. ನಾನು ಏನು ಮಾಡಲಿ ಸರ್, ಅವರು ಕ್ವಶನ್ ಕೇಳಿದ್ರೆ ನಾನು ಎಕ್ಸೈಟ್ಮೆಂಟಲ್ಲಿ ಪೇಜ್ ಗಟ್ಟಲೆ ಎಲ್ಲ ಹೇಳ್ಬಿಡ್ತೀನಿ. ನಾನು ಏನು ಮಾಡೋದು, ನಿಮಗೆ ಗೊತ್ತಲ್ಲ. ಇಲ್ಲ ಸರ್, ಇವಳು ಸೀರಿಯಸ್ ಆಗ್ಬಿಟ್ಟಿದ್ದಾಳೆ. ಇಲ್ಲ ಸರ್, ನಾನು ಇರಲ್ಲ ಸರ್, ನಾನು ಹೋಗ್ತಾ ಇದ್ದೀನಿ. ಹೌದು. ಇಲ್ಲ ಸರ್, ನೀವು ಅವ್ರ ಜೊತೆನೇ ಮಾಡಿ ಸರ್ ಇಂಟರ್ವ್ಯೂ. ನಂಗೆ ಇಂಟ್ರೆಸ್ಟ್ ಇಲ್ಲ ಸರ್, ನಾನು ಹೋಗ್ತೀನಿ ಸರ್. ಇಲ್ಲ ಸರ್, ನಾನು ಹೋಗ್ತಿದ್ದೀನಿ ಸರ್, ಬೇಡ, ಅವ್ರ ಹತ್ರನೇ ಮಾಡ್ಕೊಳ್ಳಿ ಸರ್. ಮತ್ತೆ ಕರ್ಸದ ಮೇಲೆ ಒಂದು ರೆಸ್ಪೆಕ್ಟ್ ಬೇಡವಾ? ಇಲ್ಲ, ತಮಾಷೆ ಏನಿಲ್ಲ ಸರ್, ನಾನು ಹಂಗೆ ಅನ್ಕೊಂಡೆ. ಮಾತಾಡಕ್ ಬಿಡ್ತಾ ಇಲ್ಲ, ಅವಳೇ ಮಾತಾಡ್ತಿದ್ದಾಳೆ, ನಾನು ಏನ್ ಮಾತಾಡ್ಬೇಕು? ಇರು ಡಯಾನಾ. ಅಯ್ಯ ಸರ್, ನಾನು ತಮಾಷೆನೇ ಅನ್ಕೊಂಡಿದ್ದು. ಬಿಡು, ಹಂಗೆ ಸುಮ್ಮನೆ ಹೇಳ್ತಿದ್ದಾಳೆ ಅಂತ ನೋಡಿದ್ರೆ ಸೀರಿಯಸ್ ಆಗಿ ಹೋಗ್ತಿದ್ದಾಳೆ. ಇಲ್ಲ ಸರ್, ಕಟ್ ಆಗಿದೆ ಕ್ಯಾಮ್ರಾ. ಅವಳು ಸೈಲೆಂಟ್ ಆಗಿ. ಆಯ್ತು, ನೀವು ಮಾಡ್ಕೊಳ್ಳಿ. ಇಲ್ಲ ಸರ್, ಆಂಕರ್ ಮಾತಾಡ್ಸಿದ್ರು
ಇಲ್ಲ ಸರ್, ಆಂಕರ್ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ರು. ಆಮೇಲೆ ಅವರು ಕ್ಯಾಮ್ರಾ ಆಫ್ ಮಾಡಿ ಯಾಕೆ ಮೇಡಮ್ ಯಾಕೆ ಅಂತ ಕೇಳಿದ್ರು. ಇಲ್ಲ ಸರ್, ಅವಳೇ ಮಾತಾಡ್ತಾಳಲ್ಲ, ಮಾತಾಡಿ ಬಿಡಿ, ನಾನೇನಕ್ಕೆ ನೀವು ಮಾತಾಡಿ ಅಮ್ಮ, ಇಬ್ಬರಿಗೂ ಅನುಕೂಲ ಮಾಡ್ಕೊಂಡು ಮಾತಾಡಿ. ಯಾಕೆ ಸರ್, ನಾನು ಇಲ್ಲ sir, ನಾನು ಮಾತಾಡಿದ್ಕೇನೆ ಎದ್ದೋಗ್ತಿರೋದವಳು. ಬರ್ತೀನಿ ರೀ ನಾನು. ಇಲ್ಲ ಸರ್, ನೀವು ಮಾಡ್ಕೊಳ್ಳಿ ಸರ್, ನಾನು ಹೋಗ್ತೀನಿ, ಹಿಮಾ ಜೊತೆನೆ ಮಾಡ್ಕೊಳ್ಳಿ. ಬಾಯ್ ಸರ್. ಆಯ್ತಮ್ಮ, ನಾನು ಬರತ್ತ. ರೀ ನೀವು ಟಾಪಿಕ್ ಏನು ಹೇಳಿದ್ರಿ, ಏನು ಮಾತಾಡಿದ್ರಿ? ರಾಂಗ್ ಇವಳು ತಗೊಂಡಿದ್ದು. ಏನ್ ತಗೊಂಡಿದ್ದು? ಅವ್ರು ಏನು ಹೇಳಿದ್ರು? ನಾನೇನೋ ರಾಂಗ್ ಕ್ವಶನ್ ಅಂತ ನಾನು ಕೇಳಿದ್ದು. ಅದನ್ನ ಹೇಳಿದ್ರೆ ಅವರು ಹೌದು. ನಾನು ಹೇಳ್ಕೊಟ್ನಲೆ ಸರ್, ಏನೋ ಪರ್ಸನಲ್ ಎಲ್ಲ ಮಾತಾಡ್ತಾರೆ ಸರ್, ಅದೆಲ್ಲ ಏನು ಕೇಳ್ಬೇಕು ಸರ್? ಹೇಳಿದ್ರ ನೀವು ಅದು? ಅವ್ರು ಹೇಳಿದ್ರು. ನಾನು ಹೇಳಿದ್ನಲ್ಲಿ ನಾನು ಆಲ್ರೆಡಿ ಟಾಪಿಕ್ ತಗೋಬಿಟ್ಟಿದ್ದೆ. ತಗೊಂಡ್ಬಿಟ್ಟಿದ್ದೆ. ನಾನು ನಿಂಗೆ ಫಸ್ಟಿಗೆ ಅದೇ ಹೇಳಿದೆ, ಆಮೇಲೆ ಅವ್ರಿಗೆ ಬೇಡ ನಿಂದೆ ಹೇಳ್ತೀನಿ ಅಂತ ನೀನು ತಗೋ. ಮತ್ತೆ ನೀವು ಇಲ್ಲೇ ಇರೋರಿಗೆ ಮಾಡಿದ್ರೆ ನಾನು ಇಲ್ಲಿ ಇಲ್ಲ ಅನ್ಕೊಂಡೆ, ಇಲ್ಲೇ ಬಂದಿದ್ದೆ. ಏನೋ ಮ್ಯಾನೇಜ್ ಮಾಡಿದ್ವಿ. ಸೊ ಒಂದು ನಿಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರಿಗೆ ಮಾಡಕ್ಕೆ ಹೋದ್ರಿ ಫ್ರಾಂಕ್ ಕಾಲು. ಸೊ ಇನ್ನು ನೆಕ್ಸ್ಟು 29 ಒಂಥರ ನಿಮಗೆ ಅದೊಂಥರ ಏನು ಹೇಳ್ತಾರೆ, ತುಂಬ ಇಷ್ಟು ಹಬ್ಬ ಮತ್ತು ಇಷ್ಟು ದಿನ ಏನು ವೆಯ್ಟ್ ಮಾಡ್ತಾಯಿದ್ರಿ, ಅದಕ್ಕೆ ಅವತ್ತು ಪ್ರತಿಫಲ ಸಕ್ಸಸ್ ಸಿಗುವಂಥ ದಿನ. ಸೊ ಆ ದಿನದ ಬಗ್ಗೆ ಹೇಳೋದಾದ್ರೆ 29th ಒಂದು ಗ್ರೇಟ್ ಡೇ, ಲೈಕ್ ಹಬ್ಬ ಥರನೇ ಅಂತ ಹೇಳ್ಬೋದು. ನಾವೆಲ್ಲ ಆ ದಿನ ಖಂಡಿತವಾಗ್ಲೂ ಹಬ್ಬ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟು ತಿಂಗಳಿಂದ ನಾವು ಪರಿಶ್ರಮ ಹಾಕಿದ್ದೀವಿ ಅಷ್ಟೊಂದು ಶೂಟಿಂಗಲ್ಲಿ, ನೈಟ್ ಶೂಟ್ ಆಗಿರ್ಬೋದು, ಡೇ ಶೂಟ್ ಆಗಿರ್ಬೋದು, ಫೈಟಿಂಗ್ ಸೀಕ್ವೆನ್ಸ್ ಸಾರಿಕಾ ತುಂಬ ಇದೆ. ಆ್ಯಂಡ್ ನನಗೂ ಸ್ವಲ್ಪ ಫೈಟಿಂಗ್ಸ್ ಇದೆ. ಸೊ ಅದರಲ್ಲಿ ನಾವು ಹಾಕಿರೋ ಎಫರ್ಟ್ ಆಗಿರ್ಬೋದು, ಸ್ಕೆಡ್ಯೂಲ್ಸ್ ಆಗಿರ್ಬೋದು, ಅದೇ ಲೈಕ್ ನೈಟ್ ಶೂಟು, ಡೇ ಶೂಟ್ ಆಗಿರ್ಬೋದು. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂತ. ಸೊ 29th ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ನೋಡಬೇಕು ಮೂವಿನ ಅಂತ. ಆಲ್ಮೋಸ್ಟ್ ಈಗೆಲ್ಲ ಹೇಳ್ಬಿಟ್ಟಿದ್ದೀವಿ ನಮ್ಮ ಮೂವಿ ಬಗ್ಗೆ ಏನು ಎತ್ತು ಅಂತ. ಸೊ ನಾವು ಎಲ್ಲ ಪ್ಯಾಕೇಜ್ ತೊಗೊಂಡೇ ಬರ್ತಾ ಇದೀವಿ. ಅಂದರೆ ಬರೀ ಅವೇರ್ನೆಸ್ ಅಂತ ಬರೀ ಹುಡುಗಿರೇ ಬಂದು ನೋಡಲಿ ಅನ್ನೋ ಥರ ಏನಿಲ್ಲ. ಹುಡುಗ ಹುಡುಗಿರು ಫ್ಯಾಮಿಲಿ ಎಲ್ಲರೂ ಬಂದು ನೋಡೋ ಅಂಥ ಮೂವಿನೇ. ಸೊ ಎಲ್ಲ ಥರ ಅಂಶಗಳನ್ನ ಸೇರಿಸಿ ನಾವು ಮೃತ್ಯು ದೇವತೆ ಅಂತ ಮಾಡಿರೋದು. ಸೊ ಹಾಗಾಗಿ ನಿಮಗೆ ಪೈಸಾ ವಸೂಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ದಯವಿಟ್ಟು 29 ರಿಲೀಸ್ ಆಗ್ತಾ ಇದೆ ಮೂವಿ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಓಕೆ, ಖಂಡಿತ 29ಕ್ಕೆ ನೀವು ಆ ಒಂದು ಸೆಲೆಬ್ರೇಷನ್ನು ಯಾರ್ಯಾರಿಗೆ ಪ್ರೇಕ್ಷಕರ ಶಿಳ್ಳೆ ಚಪ್ಪಾಳೆ ಅಂದರೆ ಅವರ ರಿಯಾಕ್ಷನ್ ಯಾವ ಥರ ಇರುತ್ತೆ ನಾವು ಕೂಡ ಕಾಯ್ತಾ ಇದ್ದೀವಿ 29ಕ್ಕೆ ಯಾವ ಥರ ಇರುತ್ತೆ ಅಂತ. ಸೊ ನಿಮಗೂ ಅಷ್ಟೇ, ಡಯಾನಾ ಮತ್ತು ಹಿಮಾ ಮತ್ತು ಮೃತ್ಯು ದೇವತೆ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. 29ಕ್ಕೆ ಎಲ್ಲರೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.